ಸೋಲಿಸಲು ನಾಗಪುರ ಟೀಮ್ ಬಂದಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ಟಾರ್ಗೆಟ್ ಮಾಡಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಜಗದೀಶ್ ಶೆಟ್ಟರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾಗಪುರದಿಂದ ವಿಸ್ತಾರಕರು ಬಂದಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿಂದ ಬೇಕಾದರೂ ವಿಸ್ತಾರಕರು ಬರ್ಲಿ ಬಿಡಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನಾಗಪುರದಲ್ಲೇ ವಿಸ್ತಾರಕರ ತಂತ್ರಗಾರಿಕೆ ಫೇಲ್ ಆಗಿದೆ. ಈಗ ಎಲ್ಲಿಂದ ಬೇಕಾದರೂ ಬರ್ಲಿ, ನಾನು ನನ್ನ ಕೆಲಸವನ್ನ ಮಾಡ್ತೀನಿ, ಜಯ ಗಳಿಸ್ತೀನಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮತ್ತೊಂದು ಕಡೆ ಆರ್ಎಸ್ಎಸ್ ಕೇಂದ್ರ ಸ್ಥಾನವಿರೋ ನಾಗಪುರದಲ್ಲಿಯೇ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ. ಹಾಗಾದ್ರೆ ವಿಸ್ತಾರಕರ ತಂತ್ರಗಾರಿಕೆ ಅಲ್ಲೇಕೆ ವಿಫಲ ಆಯ್ತು, ಫೇಲ್ ಆಯ್ತು ಅಂತ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ನಾವು ಒಂದು ಹೇಳ್ತೀನಿ, ಹೊರಗಿನಿಂದ ಯಾರೇ ಬರಲಿ ಬಂದರೂ ಅದನ್ನ ಸಕ್ಸಸ್ಫುಲ್ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯವಾಗಿ ನಮಗೆ ಗುರ್ತಿರ್ತದೆ, ಸ್ಥಳೀಯ ಕಾರ್ಯಕರ್ತರಿಗೆ ಏನು ಗುರ್ತದೆ, ಹೊರಗಿನ ಬಂದವರಿಗೆ ನಾಲೆಜ್ ಇರೋದಿಲ್ಲ. ಅದನ್ನು ಸ್ಟಡಿ ಮಾಡಲಿಕ್ಕೆ ಕೆಲವು ದಿವಸ ಅಷ್ಟೊಳಗೆ ಇಲೆಕ್ಷನ್ ಮುಗಿದಿರ್ತದೆ. ನಾನು ಇದೆಲ್ಲ ಅನುಭವ ನೋಡಿದ್ದೀನಿ, ನಾನು ಅದನ್ನೆಲ್ಲ ನೋಡಿದ್ದೀನಿ. ಹೀಗಾಗಿ ಈಗ ಅದು ಬಂದವರಿಲ್ಲ ನನಗೆ ಗುರ್ತಿಲ್ಲ. ಈಗ ನಾಗ್ಪುರದಿಂದ ನೂರಾರು ಜನರ ತಂಡ ಬಂದಿದೆ ಅಂತ ಹೇಳ್ತಾರೆ. ಬಂದದು ಇಲ್ಲ ಅಂತ ನಾನು ವೆರಿಫೈ ಮಾಡಲ್ಲ. ಅಕಸ್ಮಾತ್ ಬಂದಿದ್ರೆ ನಾವು ಒಂದು ಹೇಳ್ತೀನಿ, ಇತ್ತೀಚೆಗೆ ನಾಗ್ಪುರದಲ್ಲಿ ಪದವೀಧರ ಕ್ಷೇತ್ರದಿಂದ ಒಂದು ಚುನಾವಣೆ ನಡೀತು. ಅಲ್ಲಿ ಅಷ್ಟೆಲ್ಲ ಎಕ್ಸ್ಪರ್ಟ್ ತಂಡ ಇದ್ದವರು ಆ ನಾಗ್ಪುರದ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಯಾಕೆ ಸೋತರು ಅನ್ನುವಂಥ ಪ್ರಶ್ನೆ ಅಷ್ಟೇ. ನಂದೇನು ಅಂತ ನಾನು ಕಾನೂನು ಬಾಹಿರವಾದ ಚಲನೆ ಇಲ್ಲ ನಮ್ದು, ಎಲ್ಲ ಕಾನೂನು